ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರುಃ ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಭಗವಾನ್ ಸದ್ಗುರು ಸುಬ್ರಾಯ ಮಹಾರಾಜ ಕಿ ಜೈ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸಂಸ್ಕಾರವು ಸಂಗ್ರಹ ಹಾಗೂ ವ್ಯಯವಾಗುವ ವಿಧಾನ, ಯೋಗ ದೀಕ್ಷೆಯ ಮಹತ್ವ ಇವನ್ನು ಕುರಿತು ಭಗವಾನ್ ಸದ್ಗುರು ಸುಬ್ರಾಯ ಮಹಾರಾಜರು ತಮ್ಮ ಶಿಷ್ಯರ ಬಳಿ ಹೀಗೆ ಹೇಳಿದ್ದಾರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಆ ಪರಮಾತ್ಮನು ಪೂರ್ಣನು, ಈ ಜೀವಾತ್ಮನು ಪೂರ್ಣನು. ಯಾಕೆಂದರೆ ಪೂರ್ಣದಿಂದ ಪೂರ್ಣವೇ ಉತ್ಪತ್ತಿಯಾಗುತ್ತದೆ. ಪೂರ್ಣದಲ್ಲಿಯ ಪೂರ್ಣವನ್ನು ತೆಗೆದಾಗ ಅಲ್ಲಿ ಪೂರ್ಣವೇ ಉಳಿಯುತ್ತದೆ. ಇದು ಋಷಿವಾಕ್ಯ. ಇಲ್ಲಿ ಎಲ್ಲವೂ ಪೂರ್ಣವೆಂಬುದನ್ನು ಸ್ಥಿರಪಡಿಸುತ್ತದೆ. ಕೇವಲ ಓರ್ವನ ಚಿತ್ಶಕ್ತಿಯೇ ಸ್ವಪ್ನದಲ್ಲಿ ಅನೇಕ ಭಿನ್ನ ವಸ್ತು ಜೀವರಂತೆ ಕಾಣಿಸಿಕೊಂಡು ನಿಶ್ಚಯವಾಗಿಯೂ ಭಿನ್ನ ಭಿನ್ನವೆಂಬಂತೆ ವರ್ತಿಸುತ್ತದೆ. ಆದರೆ ಆ ಅವಸ್ಥೆಯಿಂದ ಜಾರಿದ ಮರುಕ್ಷಣ ಇನ್ನೊಂದು ಅವಸ್ಥೆಗೆ ಬಂದ ಕೂಡಲೇ ಮೊದಲಿನ ಎಲ್ಲ ದೃಶ್ಯಗಳು ತಮ್ಮ ಸತ್ತೆಯನ್ನು ಕಳೆದುಕೊಳ್ಳುತ್ತವೆ. ಅದೇ ರೀತಿ ಪರಬ್ರಹ್ಮದಲ್ಲಿ ಎದ್ದ ಸ್ವಪ್ನದ ಅಲೆ ಈ ಜಾಗೃತ್ ಅವಸ್ಥೆಯಾಗಿರುವುದರಿಂದ ಹೆಚ್ಚು ದೃಢವಾಗಿಯೂ ತೋರುತ್ತದೆ. ಆದರೆ ಅದೂ ಕೂಡ ಸ್ವಪ್ನದಂತೆ ಎಂದೂ ಅಸ್ತಿತ್ವದಲ್ಲಿ ಇರಲೇ ಇಲ್ಲ, ಮುಂದೆಯೂ ಇರಲಾರದು. ಸ್ವಪ್ನದಲ್ಲಿನ ವಸ್ತುಗಳು ನಷ್ಟವಾದ ಮೇಲೂ ಅವು ಸ್ಮೃತಿ ರೂಪದಲ್ಲಿರುತ್ತವೆ. ವಸ್ತುಗಳೇ ಹಾಗೂ ಭಾವನೆಗಳೇ ಇಲ್ಲದೆ ಅನುಭವ ಹೊಂದಿದಂತೆ ಅನ್ನಿಸಿಕೊಳ್ಳಲು ಬರುತ್ತದೆ ಎಂದಾಯಿತಲ್ಲವೇ. ಅದಕ್ಕೆ ಭಾಗವತದಲ್ಲಿ ಕರ್ಮಣೋ ಜನ್ಮ ಮಹತಃ ಪುರುಷಾಧಿಷ್ಠಿತಾದಭೂತ್ ತಮಃ ಪ್ರಧಾನಸ್ತ್ವಭವತ್ ದ್ರವ್ಯಜ್ಞಾನ ಕ್ರಿಯಾತ್ಮಕಃ. ಪರಮ ಪುರುಷನೇ ಅಧಿಷ್ಠಾನವಾಗಿದ್ದು ಸಂಸ್ಕಾರಗಳಿಂದಲೇ ಜನ್ಮವಾಗುತ್ತದೆ. ಇನ್ನು ದ್ರವ್ಯ, ಅವುಗಳ ಬಗೆಗಿನ ಜ್ಞಾನ ಹಾಗೂ ಅವುಗಳ ಬದಲಾವಣೆಗೆ ಕಾರಣದಂತಿರುವ ಕ್ರಿಯೆ, ಈ ಮೂರೂ ತಮಸ್ಸಿನ ಪ್ರಾಧಾನ್ಯದಿಂದ ಉಂಟಾಗಿವೆ. ಅಂದ ಮೇಲೆ ಎಂದಿಗೂ ಬದಲಾಗದ ಆ ಅಧಿಷ್ಠಾನರೂಪಿ ಸರ್ವವ್ಯಾಪಕ ಆತ್ಮವಸ್ತು ಮಾತ್ರ ಸತ್ಯವೆಂದಾಯಿತು. ಅದೇ ನಮ್ಮ ಸ್ವರೂಪವೆಂದು ಅರಿಯುವುದು ಹೇಗೆ? ಮೇಲೆ ಆವರಿಸಿರುವ ಮಲರೂಪಿ ಸಂಸ್ಕಾರಗಳನ್ನು ನಷ್ಟಗೊಳಿಸಿಕೊಂಡಾಗ ಮಾತ್ರ ಸ್ವರೂಪ ಅರಿವಿಗೆ ಬರುವುದು. ಇಲ್ಲವಾದರೆ ಸಂಸ್ಕಾರಗಳೇ ಪ್ರಧಾನವಾಗಿ ತೋರಿ ಅವುಗಳಿಂದಲೇ ತೋರಿ ಬರುವ ದ್ರವ್ಯ, ಜ್ಞಾನ, ಕ್ರಿಯಾತ್ಮಕ ಪ್ರಪಂಚವೇ ಸತ್ಯವೆಂಬುದಾಗಿ ತೋರಿಬರುವುದು. ಶಾಸ್ತ್ರಗಳಲ್ಲಿ ಸಂಸ್ಕಾರ ಸಂಗ್ರಹವನ್ನು ವ್ಯಯಗೊಳಿಸುವ ಸಲುವಾಗಿ ಏನೇನು ಹೇಳಿದ್ದಾರೆಂದು ನೋಡಿದರೆ ನಮಗೆ ಆಶ್ಚರ್ಯವಾಗುವುದು. ಕೂದಲೆಳೆಯ ಗಾತ್ರದ ಸುಷುಮ್ನಾ ನಾಡಿಯೊಳಗಿನ ಪೊಳ್ಳಿನಲ್ಲಿ ಸಾವಿರಾರು ಜನ್ಮಗಳಿಗೆ ಕಾರಣವಾಗಬಲ್ಲ ಸಂಸ್ಕಾರಗಳ ಸಂಗ್ರಹವಿರುತ್ತದೆ. ಇನ್ನು ಸಂಸ್ಕಾರಗಳಲ್ಲಿ ಎರಡು ವಿಧ, ಸಂಭೂತಿ ಹಾಗೂ ಅಸಂಭೂತಿ, ಅಂದರೆ ವ್ಯಕ್ತ ಹಾಗೂ ಅವ್ಯಕ್ತ ಎಂದು. ಮೊದಲನೆಯದು ಸಂಭೂತಿ. ಸಂಭೂತಿ ಎಂದರೆ
ಮಾತ್ರ ಗರ್ಭದಿಂದ ಜೀವಿ ಹೊರಬಂದಾಗ ಆ ಜೀವಿಯ ಎಲ್ಲ ಆಗುಹೋಗುಗಳನ್ನು ನಿರ್ಣಯಿಸುವ ಒಂದು ಬಿಂದು ಸಂಸ್ಕಾರ ವ್ಯಕ್ತವಾಗುತ್ತದೆ. ಅದನ್ನೇ ವಿಧಿಲಿಖಿತ ಹಣೆಬರಹ ಎಂಬುದಾಗಿ ಹೇಳುತ್ತಾರೆ. ಎರಡನೆಯದು ಅಸಂಭೂತಿ, ಅಂದರೆ ಮುಂದಿನ ಅನೇಕ ಜನ್ಮಗಳಿಗೆ ನಿಮಿತ್ತವಾಗಿರುವ ಸುಷುಮ್ನಾದಲ್ಲಿ ತುಂಬಿರುವ ಸಂಸ್ಕಾರಗಳು. ಅವು ಸಂಗ್ರಹಿಸಲ್ಪಟ್ಟ ಧಾನ್ಯದ ಬೀಜದಂತೆ ಇರುತ್ತವೆ. ವ್ಯಕ್ತವಾದ ಒಂದು ಬಿಂದುವಿನಿಂದ ಇನ್ನೂ ಅನೇಕ ಸಂಸ್ಕಾರ ಬೀಜಗಳು ಸಂಗ್ರಹವಾಗುತ್ತಾ ಹೋಗುವುದು. ಒಂದು ಬೀಜ ವೃಕ್ಷವಾಗಿ ಅನೇಕ ಬೀಜಗಳನ್ನು ಸಂಗ್ರಹಿಸುವಂತೆ ವ್ಯಕ್ತವಾದ ಒಂದು ಸಣ್ಣ ಬಿಂದು ಸಾವಿರಾರು ಬೀಜಗಳನ್ನು ಸಂಗ್ರಹಿಸುತ್ತದೆ. ಹಾಗಾಗಿ ಆ ಪಾತ್ರೆಯು ಅಕ್ಷಯ ಪಾತ್ರೆಯಾಗುತ್ತದೆ. ಅಲ್ಲದೆ ಒಮ್ಮೆ ಸಂಗ್ರಹಿಸಿ ಇಟ್ಟ ಕರ್ಮ ಕಾರ್ಯರೂಪಕ್ಕೆ ಬರದೆ ನಾಶವಾಗುವುದೇ ಇಲ್ಲ. ಅದನ್ನೇ ಶಾಸ್ತ್ರದಲ್ಲಿ ನಾ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ, ಒಮ್ಮೆ ಸಂಗ್ರಹಿಸಲ್ಪಟ್ಟ ಕರ್ಮ ಸಂಸ್ಕಾರ ಕಾರ್ಯರೂಪಕ್ಕೆ ಬರದೆ ಬಿಡುವುದಿಲ್ಲ ಎಂದಿದ್ದಾರೆ. ಇನ್ನು ಕರ್ಮ ಸಂಗ್ರಹವು ಹೇಗೆ ಆಗುವುದು? ಕಾಮನೆಗಳಲ್ಲಿ ಎರಡು ವಿಧ. ಒಂದು ಸಂಕಲ್ಪೋದಿತ ಕಾಮನೆ, ಇನ್ನೊಂದು ಸಂಸ್ಕಾರೋದಿತ ಕಾಮನೆ. ಸಂಸ್ಕಾರೋದಿತ ಎಂದರೆ ಪ್ರಾರಬ್ಧ ಅಥವಾ ಪೂರ್ವಕೃತ ಕರ್ಮಗಳಿಗೆ ಅನುಸಾರವಾಗಿ ಅಸ್ವತಂತ್ರವಾಗಿ ಉದಯವಾಗುವ ಕಾಮನೆಗಳು. ಉದಾಹರಣೆಗಾಗಿ, ಹಸಿವಾದಾಗ ತಿನ್ನಬೇಕು ಎಂದೆನಿಸುವುದು ಸಂಸ್ಕಾರೋದಿತವು. ಇಂತಹದ್ದನ್ನೇ ರುಚಿಕರವಾದದ್ದನ್ನೇ ತಿನ್ನಬೇಕು ಎಂದು ಎನಿಸುವುದು ಸಂಕಲ್ಪೋದಿತವು. ಇದಕ್ಕೆ ಪುರುಷ ಪ್ರಯತ್ನವೇ ಕಾರಕವು. ಸಂಸ್ಕಾರೋದಿತದಲ್ಲಿ ವಸ್ತುಗಳನ್ನು ಅವಲಂಬಿಸಿದರೂ ಬಂಧನಾಶ ಕಡಿಮೆ. ಅದೇ ಪಕ್ವಾನ್ನವೇ ಆಗಬೇಕೆಂದು ಆಯ್ದುಕೊಳ್ಳುವಿಕೆಯು ಸಂಕಲ್ಪೋದಿತವಾದ್ದರಿಂದ ಪೂರ್ಣ ಬಂಧನಕಾರಕವಾಗಿರುತ್ತದೆ. ಸಂಸ್ಕಾರ ಸಂಗ್ರಹವಾಗುವುದು ಮತ್ತು ವ್ಯಯವಾಗುವುದು ಎರಡೂ ವಿಚಾರಗಳಿಂದಲೇ. ವಿಚಾರದಲ್ಲಿನ ತೀವ್ರತೆಯಿಂದ ರಸರೂಪದಲ್ಲಿ ಸಂಸ್ಕಾರ ಸಂಗ್ರಹವಾಗುತ್ತದೆ. ಅದು ಕ್ರಮವಾಗಿ ವ್ಯಕ್ತವಾಗುತ್ತಿರುತ್ತದೆ. ಕೆಲವೊಮ್ಮೆ ತೀವ್ರ ಸಂಕಲ್ಪ ಶಕ್ತಿಯ ಬಲದಿಂದ ಹಿಂದೆ ಮುಂದೆ ಆಗುತ್ತದೆ. ವ್ಯಕ್ತ ಸಂಸ್ಕಾರವು ತಾನಾಗಿಯೇ ವ್ಯಯವಾಗುವುದಾದರೂ ಕಣ್ಣು ಮುಚ್ಚಿಕೊಂಡಿದ್ದಾಗ ಸ್ವಪ್ನ ಸುಷುಪ್ತಿಗಳಲ್ಲಿ ಅವ್ಯಕ್ತ ಸಂಸ್ಕಾರಗಳೇ ಕ್ರಮವಾಗಿ ವ್ಯಯವಾಗುವುದು. ಆದರೆ ಒಂದು ಸಂಸ್ಕಾರ ವ್ಯಯವಾಗಬೇಕಾದರೆ ಬೀಜದ ಭತ್ತ ಮತ್ತೆ ನೂರಾರು ಬೀಜಗಳನ್ನು ನಿರ್ಮಿಸಿದಂತೆ ಮತ್ತೆ ಅನೇಕ ಸಂಸ್ಕಾರಗಳನ್ನು ಸಂಗ್ರಹಿಸುತ್ತದೆ. ಹಾಗೆಯೇ ಈ ಸಂಸಾರ, ಅದರಿಂದ ಈ ಸಂಸಾರ ಚಕ್ರ ಅವ್ಯಾಹತವಾಗಿ ನಡೆದಿರುತ್ತದೆ. ಆ ನಡೆದಿರುವಿಕೆಯಲ್ಲಿ ಅನುಭವಗಳು ಹೆಚ್ಚು ಅಸುಖಕಾರಿಗಳಾಗಿಯೇ ತೋರಲು ಕಾರಣವೇನು? ಅಜ್ಞಾನ. ಒಬ್ಬ ವ್ಯಕ್ತಿಯನ್ನು ಕತ್ತಲೆಯ ಸ್ಥಳದಲ್ಲಿ ನೂಕಿಬಿಟ್ಟಾಗ ಅವನಿಗೆ ಗತಿ ಅನಿವಾರ್ಯ. ಆದರೆ ಮುಂದಿನ ಹೆಜ್ಜೆ ಇಡುವಾಗ ಅಲ್ಲಿ ಏನಿದೆಯೋ ಗೊತ್ತಿಲ್ಲದೆ ಭಯದಿಂದ ಅನಿವಾರ್ಯವಾಗಿ ಕಾಲಿಡಲೇಬೇಕಾಗುತ್ತದೆ. ಆ ಸ್ಥಳದ ಬಗೆಗಿನ ಅಜ್ಞಾನವೇ ಆತಂಕಕ್ಕೆ ಕಾರಣವೆಂದು ತಿಳಿದು ಬರುತ್ತದೆ. ಸ್ವಲ್ಪ ಬೆಳಕಿದ್ದರೆ ಆತಂಕ ಇರದು. ನಮ್ಮದೆಂದುಕೊಳ್ಳುವ ಈ ನಮ್ಮ ಶರೀರ ಮುಂದೆ ಏನೆಂದು ತಿಳಿಯದಿರುವುದರಿಂದ ನಾವು ವ್ಯಾವಹಾರಿಕ ಅನುಕೂಲಗಳೆಷ್ಟೇ ಇದ್ದರೂ ಅಸಮಾಧಾನದಿಂದ ಜೀವನ ಸಾಗಿಸುತ್ತಿದ್ದೇವೆ. ಈ ಅಜ್ಞಾನಕ್ಕೆಲ್ಲ ಕಾರಣ ಮಾಯೆ ಅಥವಾ ನಮ್ಮ ಸ್ವರೂಪವನ್ನು ಆವರಿಸಿರುವ ಆವರಣ. ಆದರೆ ಅದೇ ಆವರಣವೇ ಸತ್ಯವೆಂದು ತೋರುವಂತೆ ಭ್ರಮೆ ಹುಟ್ಟಿಸಲು ಕಾರಣವಾದ ಸಂಸ್ಕಾರಗಳು ಅಸಂಸ್ಕಾರರೂಪಿ ಆವರಣ ನಷ್ಟವಾಗದ ಹೊರತು
ಜ್ಞಾನಮಯವಾದ ಆನಂದಮಯವಾದ ನಮ್ಮ ಸ್ವರೂಪದ ಅರಿವು ನಮಗಾಗುವುದಿಲ್ಲ. ಆ ಆವರಣವನ್ನು ನಮ್ಮಿಂದಲೇ ತೆಗೆಯಲು ಆಗದಿರುವ ವಿಪರ್ಯಾಸದಿಂದ ದುಃಖದಲ್ಲಿ ಮುಳುಗಿದ್ದೇವೆ. ಸ್ವರೂಪ ಪ್ರಾಪ್ತಿಗೆ ಸಂಸ್ಕಾರ ರೂಪಿ ಮಲಾವರಣವನ್ನು ನಷ್ಟಗೊಳಿಸಿಕೊಳ್ಳಬೇಕಾದದ್ದು ಅನಿವಾರ್ಯವೆಂದಾಯಿತು. ಸಂಗ್ರಹದಂತೆ ಕ್ಷಯವೂ ವಿಚಾರದಿಂದಲೇ ಸಾಧ್ಯವೆಂದಾಯಿತು. ದೀಕ್ಷೆಯ ಮೂಲ ಉದ್ದೇಶ ಆವರಣ ನಾಶಗೊಳಿಸುವುದೇ ಆಗಿದೆ. ದೀಕ್ಷೆಯಾದಾಗ ಸುಷುಮ್ನ ಅಂದರೆ ಪಶ್ಚಿಮ ದ್ವಾರದ ತೆರೆಯುವಿಕೆ ಆಗುತ್ತದೆ. ಆಗಿನಿಂದಲೇ ಸಂಗ್ರಹ ಕಾರ್ಯವು ನಿಲ್ಲುತ್ತದೆ. ಕೇವಲ ಕರ್ಮ ಕ್ಷಯವಾಗುತ್ತಾ ಹೋಗುತ್ತದೆ. ಹಾಗಾಗಿ ಒಮ್ಮೆ ದೀಕ್ಷೆ ಹೊಂದಿದವನು 2-3 ಜನ್ಮಗಳಲ್ಲಿ ತಾನಾಗಿಯೇ ಮೋಕ್ಷ ಹೊಂದುತ್ತಾನೆ. ಅದಕ್ಕೆ ಗೀತೆಯಲ್ಲಿ ಭಗವಂತನು ಯೋಗಭ್ರಷ್ಟನಿಗೆ ದುರ್ಗತಿಯಿಲ್ಲ, ಮುಂದಿನ ಜನ್ಮಗಳಲ್ಲಿ ಅನುಕೂಲಕರ ವಾತಾವರಣದಲ್ಲಿ ಜನಿಸಿ ಸಿದ್ಧಿ ಹೊಂದುತ್ತಾನೆ ಎಂದಿದ್ದಾನೆ. ಸಂಸಾರದಲ್ಲಿನ ಬಂಧನವೇ ಸಾಧನೆಗೆ ವಿಘ್ನವೇ ಹೊರತು ಸಂಸಾರ ವಿಘ್ನವಲ್ಲ. ಆ ಬಂಧನವನ್ನು ನಾವು ಬೇಕೆಂದೇ ಇಟ್ಟುಕೊಂಡಿರುವುದರಿಂದ ಇಲ್ಲಿನ ಎಲ್ಲ ಕ್ರಿಯೆಗಳೂ ಸಾಧನೆಗೆ ವಿಘ್ನದಂತೆಯೇ ತೋರುತ್ತವೆ. ಜೈನ ಕವಿಯೊಬ್ಬನು ಹೇಳಿದಂತೆ, ಎದುರಿಗೆ ಕಲ್ಲು ವಿಘ್ನ ರೂಪದಲ್ಲಿ ಅಡ್ಡ ಬಂದಿತೆಂದು ರೋಧಿಸುವುದಕ್ಕಿಂತ ಅದನ್ನು ಪುರುಷ ಪ್ರಯತ್ನದಿಂದ ಏರಿದರೆ ನಮ್ಮ ಎತ್ತರವೂ ದೃಷ್ಟಿಪಥವೂ ವಿಶಾಲವಾಗುತ್ತದೆ. ಅದರ ಅರ್ಥ, ಎದುರಾದ ವಿಘ್ನವನ್ನೇ ಸೋಪಾನವನ್ನಾಗಿ ಮಾಡಿಕೊಂಡರೆ ಸಾಧಕನು ಸಿದ್ಧನಾಗಲು ವಿಳಂಬವಾಗುವುದಿಲ್ಲ. ಪ್ರಾಮಾಣಿಕವಾದ ಆಸಕ್ತಿ ಇದ್ದರೆ ನಾವು ಹೇಗಾದರೂ ತಲುಪುತ್ತೇವೆ. ಉದಾಹರಣೆಗಾಗಿ, ನಮಗೆ ಬೇಕೇ ಬೇಕಾದ ವಸ್ತುವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನಾವು ಏನೆಲ್ಲ ಪ್ರಯತ್ನ ಮಾಡುತ್ತೇವೆ, ಅದರಂತೆ ಇದೂ ಸಹ. ಶ್ರೀ ಗುರುಕೃಪೆಯಿಂದ ನಾನು ಹೇಳಿದ ಮಾತುಗಳಲ್ಲಿ ದೋಷ ನೋಡದೆ ಶ್ರೀ ಗುರುವಾಕ್ಯವೆಂದೇ ವಿಶ್ವಾಸವಿಟ್ಟು ಪರಮಗತಿ ಹೊಂದಿರಿ. ನಂಬಿದವರನ್ನು ಎಲ್ಲ ಆಪತ್ತು ವಿಪತ್ತುಗಳಿಂದಲೂ ದತ್ತಗುರುವು ರಕ್ಷಿಸುತ್ತಾನೆ. ಇದರಲ್ಲಿ ಎಂದಿಗೂ ಸಂಶಯವಿಲ್ಲ. ಶೀಘ್ರವಾಗಿ ಗುರುಕೃಪೆ ಹೊಂದಿ ಸ್ವರೂಪ ಜ್ಞಾನ ಹೊಂದಿ ಧನ್ಯರಾಗಲೆಂದು ನನ್ನ ಆನಂದ ಘನ ಸ್ವರೂಪನಾದ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಶ್ರೀ ಗುರುಕೃಪೆ ಇದೆ ಎಂದು ಹೇಳುತ್ತಾ ಭಗವಾನ್ ಸದ್ಗುರು ಸುಬ್ರಾಯ ಮಹಾರಾಜರು ತಮ್ಮ ಮಾತನ್ನು ನಿಲ್ಲಿಸಿದರು. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಏಕ ಏವ ಪರಬ್ರಹ್ಮ ಪರಮಾತ್ಮಾ ದಿಗಂಬರಃ ಸ್ವಯಮೇವ ಗುರುಃ ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಭಗವಾನ್ ಸದ್ಗುರು ಸುಬ್ರಾಯ ಮಹಾರಾಜ ಕಿ ಜೈ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ.